ಹಲವಾರು ಅಗೋಚರ ಶಕ್ತಿಗಳನ್ನ, ಮಾನವನ ತರ್ಕಕ್ಕೆ ಮೀರಿದ ಬಹಳಷ್ಟು ಆಶ್ಚರ್ಯಗಳನ್ನ ತನ್ನ ಸೆರಗಿನಲ್ಲಿ ಕಟ್ಟಿ ಹಾಕಿಕೊಂಡಿರುವ ಆ ಪ್ರಕೃತಿ ಮಾತೆಯ ಮಡಿಲಿನಲ್ಲಿದೆ ಈ ಒಂದು ರೆಸಾರ್ಟ್. ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವ ಒಂದು ಕರಾಳ ಸತ್ಯದ ಶೋಧನೆಗಾಗಿ ನಮ್ಮ ಏನದು ತಂಡ ಹೊರಟಿದೆ. ಈ ರೆಸಾರ್ಟ್ನಲ್ಲಿ ಅಡಗಿದೆ ಒಂದು ಭಯಾನಕ ಸತ್ಯ. ಇಲ್ಲಿ ಎಲ್ಲವೂ ಇದೆ, ಆದರೆ ಎಲ್ಲ ಇದ್ದು ಏನೂ ಇಲ್ಲದಂತಾಗಿದೆ ಇದರ ಮಾಲೀಕರ ಸ್ಥಿತಿ. ನೀರಿಗೆ ಪಾಚಿ ವೈರಿ, ಆದರೆ ಇಲ್ಲಿ ಮನುಷ್ಯನ ಪಾಲಿಗೆ ಮನುಷ್ಯನೇ ವೈರಿ ಎಂಬ ಮಾತಿಗೆ ಈ ಒಂದು ಸ್ಥಳದ ಗತಚರಿತ್ರೆ ಒಂದು ಉತ್ತಮ ನಿದರ್ಶನ. ಸುತ್ತಮುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಾನನದ ಮಧ್ಯೆ ಇರುವ ಈ ಸ್ಥಳವನ್ನ ಸುಮಾರು 20 ವರ್ಷಗಳ ಹಿಂದೆ ಫಾರಂ ಹೌಸ್ ಮಾಡಿಕೊಳ್ಳುವ ಉದ್ದೇಶದಿಂದ ಉತ್ತರ ಭಾರತದ ಒಬ್ಬರು ವಾಣಿಜ್ಯೋದ್ಯಮಿ ಖರೀದಿ ಮಾಡಿದರು. ಆ ಕಾಲಕ್ಕೆ ಈ ಸ್ಥಳ ದಟ್ಟವಾದ ಮರಗಳಿಂದ ತುಂಬಿದ್ದ ಒಂದು ತೋಪಾಗಿತ್ತು. ನೋಡಲು ಅತ್ಯಂತ ಸುಂದರವಾಗಿದ್ದ ಆ ವೃಕ್ಷ ಸಂಕುಲದ ಸ್ನಿಗ್ಧ ಸೌಂದರ್ಯ ಕಂಡು ಆಕರ್ಷಿತರಾಗಿದ್ದ ಅವರಿಗೆ ಆ ಸ್ಥಳದಲ್ಲಿ ಅಡಗಿದ್ದ ಹಲವು ಭಯಾನಕ ಸಂಗತಿಗಳ ಬಗ್ಗೆ ಕಲ್ಪನೆ ಸಹ ಇರಲಿಲ್ಲ. ಉತ್ತರ ಭಾರತದಲ್ಲೇ ಕುಳಿತು ಅಲ್ಲಿ ಫಾರಂ ಹೌಸ್ ನಿರ್ಮಿಸುವ ಕೆಲಸ ಪ್ರಾರಂಭಿಸಿದ್ದರು. ಕಾಮಗಾರಿ ಕೈಗೆತ್ತಿಕೊಂಡ ಕಾಂಟ್ರಾಕ್ಟರ್ ಕೆಲಸವನ್ನ ಪ್ರಾರಂಭ ಮಾಡುತ್ತಿದ್ದಂತೆಯೇ ಇಲ್ಲಿರುವ ಆ ಅತಿಮಾನುಷ ಶಕ್ತಿಗಳು ತಮ್ಮ ಕರಾಮತ್ತು ತೋರಿಸಲು ಆರಂಭಿಸಿಯೇ ಬಿಟ್ಟವು. ಸರ್, ಇಲ್ಲಿ ಬಂದಂಥವ್ರು ಫಾರ್ಮ್ ಹೌಸ್ ಮಾಡ್ತೀನಿ ಅಂತ ಬಂದರು. ಈ ಏರಿಯಾಗೆ ಬಂದವರು ಅವರು ಸ್ವಲ್ಪ ದಿನ ಇದ್ದು ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ರು. ಬಟ್ ಮಾಡ್ತೀನಿ ಅಂತ ಬಂದು ಅವ್ರಿಗೇನೋ ಇಲ್ಲಿ ಬಂದು ಕ್ಲಿಕ್ ಆಗೋಕ್ಕಾಗಲಿಲ್ಲ. ಯಾಕಂದರೆ ಭಾಳ ಇಲ್ಲೇನೋ ಒಂದು ಯಾವುದೋ ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಇಲ್ಲಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಭಾಳ ತೊಂದರೆ ಆಗ್ತು. ತೊಂದರೆ ಆದಮೇಲೆ ಅಲ್ಲಿ ಬಂದು ಅವ್ರು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟರು. ಅದು ಅವ್ರ ಕೈಲಿ ಆಗಲಿಲ್ಲ. ಕಾಂಟ್ರಾಕ್ಟ್ ಕೊಟ್ಟರು. ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಅವರು ಬಂದು ಸ್ವಲ್ಪ ದಿನ ಇದ್ದರು. ಅವ್ರ ಕೈಲೂ ಕೂಡ ಇದನ್ನ ಮಾಡೋಕ್ಕಾಗಿಲ್ಲ. ಅರ್ಧಂಬರ್ಧ ಮಾಡಿಬಿಟ್ಟು ಅಷ್ಟಕ್ಕಷ್ಟಲ್ಲೇ ಹೊರಟೋಗ್ಬಿಟ್ರು. ಇದರಿಂದ ಇಂತಹ ವಿಷಯಗಳನ್ನು ಸಂಗ್ರಹಿಸುತ್ತಿದ್ದ ನಮ್ಮ ತಂಡಕ್ಕೆ ಆ ಸ್ಥಳದಲ್ಲಿ ಅಡಗಿರಬಹುದಾದಂತಹ ಆ ಅತಿಮಾನುಷ ಶಕ್ತಿ ಆ ರೀತಿ ಅಡ್ಡಿಪಡಿಸಲು ಕಾರಣ ಏನಿರಬಹುದು ಎಂಬ ಸಂದೇಹ ಕಾಡತೊಡಗಿತ್ತು. ತಾನೇ ವಾಸ ಮಾಡುತ್ತಿರುವ, ನಡೆದಾಡುತ್ತಿರುವ ಹಾಗೂ ಬರಿಗಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತಿರುವ ಈ ಭೂಮಿಯಲ್ಲಿ ಸಂಭವಿಸುತ್ತಿರುವ ಹಲವು ವಿಚಿತ್ರ ಘಟನೆಗಳಿಗೆ ಕಾರಣವಾಗಿರಬಹುದಾದ ಆ ಅಗೋಚರ ಶಕ್ತಿಗಳ ಕಬಂಧ ಬಾಹುಗಳಿಂದ ಹೊರಬರಲು ತಿಣುಕಾಡುತ್ತಿದ್ದಾನೆ. ಮನುಷ್ಯನೇ ಮಾಡಿಕೊಂಡು ಬಂದಂತಹ ಹಲವಾರು ಘೋರ ಕೃತ್ಯಗಳಿಗೆ ಇಂದು ಅದೇ ಮನುಷ್ಯ ಸಂಕುಲ ಕಠಿಣವಾದ ಶಿಕ್ಷೆ ಅನುಭವಿಸಬೇಕಾಗುತ್ತಿದೆ. ಹಾಗಂತ ನಮ್ಮ ವಾದ ಎಲ್ಲ ಮನುಷ್ಯರು ಕೆಟ್ಟವರು ಅಂತ ಅಲ್ಲ. ಎಲ್ಲರೂ ಒಳ್ಳೆಯವರಾಗೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದಷ್ಟೇ. ಈ ಒಂದು ಸ್ಥಳದ ಮಟ್ಟಿಗಷ್ಟೇ ಹೇಳುವುದಾದರೆ, ಹೆಣ್ಣು ಹೊನ್ನು ಮಣ್ಣು ಎಂಬ ಮಾಯೆಯ ಮೋಡಿಗೆ ಕೈಗೊಂಬೆಯಾಗಿ ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿರುವ ಮನುಷ್ಯ ಕೊಲೆ, ಸುಲಿಗೆ ಹಾಗೂ ಅತ್ಯಾಚಾರಗಳಂತಹ ಪೈಶಾಚಿಕ ಕೃತ್ಯಗಳಿಗೆ ಕಾರಣವಾಗುತ್ತಿದ್ದಾನೆ. ತನ್ನ ತೃಷೆ ತೀರಿಸಿಕೊಳ್ಳುವುದಕ್ಕಾಗಿ ಎಂತಹ ಕೀಳುಮಟ್ಟಕ್ಕೆ ಜಾರಿದ್ದಾನೆ ಎಂಬುದಕ್ಕೆ ಇತ್ತೀಚೆಗೆ ಸಂಭವಿಸಿದ ಅತ್ಯಾಚಾರ ಪ್ರಕರಣ ಒಂದು ಕರಾಳ ಸಾಕ್ಷಿ ಎಂಬ ನಮ್ಮ ವಾದವನ್ನ ಮಾನವೀಯತೆ ಇರುವ ಯಾರೇ ಆದರೂ ಸಹ ಒಪ್ಪುತ್ತಾರೆ ಎಂಬುದು ನಮ್ಮ ನಂಬಿಕೆ. ಆ ರೀತಿ ಈ ಸ್ಥಳದಲ್ಲಿ ತಾನು ನಡೆಸಿದ ಅತ್ಯಾಚಾರ, ಹತ್ಯೆ ಮುಂತಾದ ಘೋರ ಅಪರಾಧಗಳಿಗೆ ಪುನಃ ಇದೇ ಸ್ಥಳದಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ ಎಂಬ ಇವರ ಮಾತುಗಳಿಂದ ಅಲ್ಲಿ ಇರಬಹುದಾದಂತಹ ಆ ಅಗೋಚರ ಶಕ್ತಿಯ ಬಗೆಗಿನ ಒಂದು ಸಣ್ಣ ಕಲ್ಪನೆ ನಮ್ಮ ತಂಡಕ್ಕೆ ಅರಿವಾಗತೊಡಗಿತ್ತು. ಅದೇನೆಂದರೆ, ಯಾವ ಸ್ಥಳದಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳೋ, ಯಾವ ಸ್ಥಳದಲ್ಲಿ ಸ್ತ್ರೀ ಆಧರಿಸಲ್ಪಡುತ್ತಾಳೋ,
ಅಂತಹ ಸ್ಥಳ ಸಕಲ ಐಶ್ವರ್ಯಗಳಿಂದ ತುಂಬಿ ತುಳುಕಾಡುತ್ತಿರುತ್ತದೆ. ತನ್ನನ್ನು ಪೂಜ್ಯ ಭಾವನೆಯಿಂದ ಆರಾಧಿಸಿದವರ ಬಾಳನೌಕೆಗೆ ಆಸರೆಯ ಹರಿಗೋಲಾಗುವ ಅದೇ ಸ್ತ್ರೀ, ಅವಳನ್ನು ಹಿಂಸೆಗೆ ಗುರಿ ಮಾಡುವವರ, ಅವಳ ಅಸ್ತಿತ್ವಕ್ಕೆ ಧಕ್ಕೆ ತರುವವರ ವಿರುದ್ಧ ಅತ್ಯಂತ ಘೋರವಾಗಿ ಪ್ರತೀಕಾರ ತೀರಿಸಿಕೊಳ್ಳಲು ಸಿದ್ಧಳಾಗುತ್ತಾಳೆ ಎನ್ನುವುದಕ್ಕೆ ಈ ಸ್ಥಳದಲ್ಲಿರುವ ಆ ಅತೀಂದ್ರಿಯ ಶಕ್ತಿ ಒಂದು ಜೀವಂತ ನಿದರ್ಶನ. ನೋಡೋಣ ಏನದು. ಏನದು?